ಸಾಲಿಗ್ರಾಮದ ಡಿವೈನ್ ಪಾರ್ಕ್ ವಿವೇಕ ಜಾಗೃತ ಬಳಗದಿಂದ ಮಾರ್ಚ್ 22ರಂದು ನಗರದ ಕಾವೇರಿ ಹಾಲ್ನಲ್ಲಿ ದಿವ್ಯ ಗಾನಾಮೃತ ಎನ್ನುವ ಸತ್ಸಂಗ ಮತ್ತು ಭಜನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಬಳಗದ ಕೊಡಗು ಜಿಲ್ಲಾ ದಕ್ಷ ಸೇವಕಿ ದಿವ್ಯಾ ತೇಜಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಅಂದು ಬೆಳಿಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆಯವರೆಗೆ ನಡೆಯುವ ದಿವ್ಯ ಗಾನಾಮೃತ ಕಾರ್ಯಕ್ರಮವನ್ನು ಕೋಟದ ಯೋಗವನದ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನದ ಎಂಡಿ ಮತ್ತು ಸಿಇಒ ಡಾ. ವಿವೇಕ ಉಡುಪ ಮತ್ತು ಡಿವೈನ್ ಪಾರ್ಕ್ ಟ್ರಸ್ಟ್ನ ಸಿಸ್ಟರ್ ನಿವೇದಿತಾ ರಾಜ್ ಮತ್ತು ಬಳಗದ ಸದಸ್ಯರು ನಡೆಸಿಕೊಡಲಿದ್ದಾರೆಂದರು. ಎಲ್ಲರೂ ಕೇಳಿದ್ದೇವೆ. ಅಂದರೆ ಅವರ ಒಂದು ಜೀವನದ ಒಂದು ಹಾದಿಯಲ್ಲಿ ಬರೋದಾದರೆ ಅದ್ಭುತವಾದ ವಿಚಾರಗಳನ್ನು ಈ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಹೊರ ದೇಶಗಳಿಗೂ ಕೂಡ ಕೊಟ್ಟಿರ್ತಾರೆ. ಹಾಗೆಯೇ ಈ ಒಂದು ಅವರ ಒಂದು ಜೀವನಾವಧಿಯಲ್ಲಿ ಅತ್ಯಮೂಲ್ಯವಾದ ವಿಚಾರಧಾರೆಯನ್ನು ಕೂಡ ನಮಗೆ ಕೊಟ್ಟು ಹೋಗಿರ್ತಾರೆ. ಅಂತಹ ಒಂದು ವಿಚಾರಧಾರೆಯಲ್ಲಿ ಅಂದರೆ ಅವರು ಬದುಕಿರುವಾಗ ಹೇಳ್ತಾ ಇದ್ದರು, ಒಂದೊಂದು ದಿನ ನೂರಾರು ನರನಾರಿಯರು ತಮ್ಮ ತಮ್ಮ ಸ್ವಾರ್ಥಗಳನ್ನು ಬಿಟ್ಟು ಮನೆ ಮನೆಗಳಿಗೆ ತೆರಳಿ ಮನ ಮುಟ್ಟುವಂಥ ಸದ್ವಿಚಾರ ಪ್ರಸಾರ ಮಾಡುವ ಒಂದು ಸಂಸ್ಥೆ ಬಂದೇ ಬರ್ತದೆ ಅಂತ. ಅದೇ ಈ ಡಿವೈನ್ ಪಾರ್ಕ್ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಇರುವಂಥದ್ದು. ಇದರ ಒಂದು ಮುಖ್ಯ ಗುರಿ ಏನು ಅಂತ ಹೇಳಿದರೆ, ಪ್ರತಿಯೊಂದು ವ್ಯಕ್ತಿಯನ್ನು ಉತ್ತಮ ವ್ಯಕ್ತಿತ್ವದ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು, ವ್ಯಕ್ತಿತ್ವ ವಿಕಾಸನ, ಅದರಿಂದ ರಾಷ್ಟ್ರೋದ್ಧಾರ, ಅದರಿಂದ ಲೋಕೋತ್ತರದೆಡೆಗೆ ಸದ್ದಿಲ್ಲದೆ ಸುದ್ದಿ ಮಾಡಲು ಹೆಜ್ಜೆ ಹಾಕುತ್ತಿರುವಂಥ ಜಗತ್ತಿನ ಏಕೈಕ ಒಂದು ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ. ಇದರ ಒಂದು ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿ ಈ ಒಂದು ಸಂಸ್ಥೆ ಸರ್ವಧರ್ಮ ಸಮನ್ವಯ ಕೇಂದ್ರವಾಗಿರುವಂಥದ್ದು, ಪ್ರೀತಿ ಹಂಚುವ ಸಂಸ್ಥೆ, ಸರ್ವ ದೇವದೇವಿಯರ ತಾಣ, ಸ್ವಾಮಿ ವಿವೇಕಾನಂದರ ಲೀಲಾಕ್ಷೇತ್ರವಾಗಿದೆ. ಇದು ಒಂದು ಅಂದರೆ ಇದು ಮಾನವ ನಿರ್ಮಿತ, ವ್ಯಕ್ತಿ ನಿರ್ಮಿತ ಆಗಿರುವಂತಹ ಸಂಸ್ಥೆ ಅಲ್ಲ, ಇದು ಶಕ್ತಿ ನಿರ್ಮಿತ ಸಂಸ್ಥೆಯಾಗಿರ್ತದೆ. ಹಾಗೆಯೇ ಅಂಥ ಸದ್ವಿಚಾರ ಪ್ರಸಾರ ಮಾಡುವ ಒಂದು ನಿಟ್ಟಿನಲ್ಲಿ ಅದ್ಭುತವಾದ ಒಂದು ಕೊಡಗಿನಲ್ಲಿ ಒಂದು ಕಾರ್ಯಕ್ರಮಗಳ ಒಂದು ಆಯೋಜನೆ ಆಗಿದೆ. ಆ ಕಾರ್ಯಕ್ರಮವೇ ದಿವ್ಯ ಗಾನಾಮೃತ ಕಾರ್ಯಕ್ರಮ ಅಂತ ಹೇಳುವಂಥದ್ದು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದರೆ, ಒಂದು ಸನಾತನ ಹಿಂದೂ ಧರ್ಮದ ಭವ್ಯ ಪರಂಪರೆಯ ಒಂದು ಮಹಿಮೆಯನ್ನು ನಮಗೆಲ್ಲವೂ ಕೂಡ ಅದ್ಭುತ ರೀತಿಯಲ್ಲಿ ಜಾಗೃತಗೊಳಿಸುವಂಥದ್ದು. ಹಾಗೆ ಭಾರತೀಯ ಪ್ರಾಚೀನ ಸಂಸ್ಕೃತಿಯ ಭವ್ಯ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಕೂಡ ಇಲ್ಲಿ ನಮ್ಮಲ್ಲಿ ಎಲ್ಲರ ಮನಮುಟ್ಟುವಂಥ ವಿಚಾರಧಾರೆಯನ್ನು ಹೇಳುವಂಥದ್ದು. ಹಾಗೆ ಶ್ರೀರಾಮಕೃಷ್ಣ ಪರಮಹಂಸರು ಹಾಗೂ ಶ್ರೀ ಶಾರದಾ ಮಾತೆ ಹಾಗೂ ಸ್ವಾಮಿ ವಿವೇಕಾನಂದರ ಅವರ ಒಂದು ಜೀವಿತದ ದಿವ್ಯ ಸಂದೇಶಗಳನ್ನು ಭಕ್ತಿ ಗಾಯನದ ಮೂಲಕ ಎಲ್ಲರ ಮನ ಅರಳಿಸುವಂಥ ಅದ್ಭುತವಾದ ವಿಚಾರಧಾರೆ ಇರುವಂಥ ಈ ಒಂದು ಕಾರ್ಯಕ್ರಮ ಆಗಿದೆ. ಮಾರ್ಚ್ 22 ಭಾನುವಾರ ದಿವಸ 10:30ಯಿಂದ 1:30 ಗಂಟೆಯವರೆಗೆ 3 ಗಂಟೆಯ ಈ ಕಾರ್ಯಕ್ರಮ ಕಾವೇರಿ ಹಾಲ್, ಮಡಿಕೇರಿ. ಗೋಷ್ಠಿಯಲ್ಲಿ ವಿವೇಕ ಜಾಗೃತ ಬಳಗದ ಸಿಕೆ ಪ್ರಭಾವತಿ, ಲೀಲಾ ಶೆಟ್ಟಿ, ಬಿಕೆ ಸುಲೋಚನಾ, ಸಿಎಂ ಅಕ್ಕಂಬ ಪಾಲ್ಗೊಂಡಿದ್ದರು.